ನಾವು ನೆಂಟರು ಮನೆಗೆ ಹೋಗೋಣ ಅಂತ ಹೇಳಲ್ಲ. ನನಗೆ ಹೋಗೋಂಥ ಸಂದರ್ಭ ಬಂದಿಲ್ಲ. ನನ್ನ ನೆಂಟರು ಕಂಡ್ರೆ ಆಗಲ್ಲ ಅಂತ ಹೇಳಿಲ್ಲ, ನನ್ನ ನೆಂಟರು ಮನೆಗೆ ಹೋಗೋಣ ಅಂತ ಹೇಳಿಲ್ಲ, ನನಗೇನೋ ಒಂಥರ ಆಗುತ್ತೆ ಅಂತ ಹೇಳಿಲ್ಲ. ಆದರೆ ನನ್ನ ನೆಂಟರು ಮನೆಗೆ ಹೋಗೋ ಆಸೆ ಇದೆ, ಆದರೆ ಹೋಗೋ ಸಂದರ್ಭ ಬಂದಿಲ್ಲ. ನನಗೆ ಯಾವುದ್ರ ಮೇಲೆ ತಿನ್ನಬೇಕು ಅನ್ನೋ ಆಸೆ ಇಲ್ಲ, ಆದರೆ ತಿನ್ನಬೇಕು ಅಂತ ಅವಕಾಶ ಬಂದಾಗ ಅವ್ರು ಸಂತೋಷ ಫೋನ ತಿನ್ನಬೇಕಾಗಿತ್ತು, ನಮಗಾಗಲ್ಲ. ಅಯ್ಯ ಅಲ್ವಾ? ಅದು ಕೆಲವ್ರಿಗೆ ಹೇಳ್ಕೊಡ್ತೀನಿ, ಟೀ ಶರ್ಟ್ ಇದೆಲ್ಲ ಹಾಕ್ಕೊಡ್ತಾರೆ. ಯಾಕೆ ಅಂತ ಹೇಳುವಾಗ ನಾನು ಚೆನ್ನಾಗಿ ನೋಡಬೇಕು, ಮೆಚ್ಕೋಬೇಕು ಅಂತ ಅದಲ್ಲ. ಕೆಲವರು ಶ್ರೀಮಂತರಿರ್ತಾರೆ, ನಮ್ಮ ವೇಷವನ್ನು ನೋಡಿದಾಗ ಅವ್ರ ಮನಸ್ಸಿಗೆ ಕೈ ಹಾಕದೇ ರೀತಿ ಅವರು ಸಮಾಧಾನವ್ರಿಗೋಸ್ಕರ ಬಟ್ಟೆ ಹಾಕ್ತಾ ಇದ್ದೀವಿ, ನನಗೋಸ್ಕರಲ್ಲ ಅಂತ ಹೇಳಬೇಕು. ಬಡವ್ರ ಮನೆಗೆ ಹೋದಾಗ ಇಂಥ ಶ್ರೀಮಂತರು ಬಂದಿರತ್ತ ನಾಟಕ ಆಗಬಾರ್ದು, ಹಿಂಸೆ ಆಗಬಾರ್ದು ಅಂತೇಳಿ ಅವರ ಒಂದು ಅನುಕೂಲಕ್ಕೋಸ್ಕರ ನಾವು ಈ ಬಟ್ಟೆ ಹಾಕ್ಕೊಂಡು ಹೋಗ್ತಾ ಇದ್ವಿ, ನಮಗೋಸ್ಕರ ಅಲ್ಲ ಅಂತ ಹೇಳಬೇಕು. ಹಾಗಾಗಿ ಇವರು ಈ ಥರ ಸೀರೆ ಹಾಕ್ಕೊಂಡು ಬಡವ್ರ ಮನೆಗೆ ಕಸಿ ಬಿಸಿ ಆಗುತ್ತೆ. ಅಯ್ಯೋ ಏನು ಮಾಡ್ಬೇಕು ಬಿಡೋ ಗೊತ್ತಾರ, ಚಾಪೆ ಹಾಕ್ತಾರೆ, ನಿನಗೇನೋರ ಅವ್ರಿಗೆ ಹಿಂಸೆ ಆಗ್ಬಿಡುತ್ತೆ. ಅವಾಗ ನೀನು ಸಾಧಾರಣವಾಗಿ ಸೀರೆ ಉಟ್ಕೊಂಡ್ರೆ ಬಾಂಬ ಕೂತ್ಕೊಂಡ್ ಮಾಡ್ತಾರೆ. ಅವರು ನಿಶ್ಚಿಂತೆಯಾಗಿರ್ತಾರೆ, ಅವರು ನಿಶ್ಚಿಂತೆಯಾಗಿ ಊಟ ಮಾಡ್ತಾರೆ. ಈ ಕಂತ್ರಿನಾಯಿ ಕೆಟ್ಟಾಗ ಅದಕ್ಕೆ ನಾವು ಎಲ್ಲ ಟೂರ್ ಹೋದಾಗ ಮನೆ ಬಡವರು ಕರ್ಕೊಂಡು ಹೋಗ್ತೀವಿ, ಕೆಟ್ಟಾಡಲ್ಲ. ಈ ಬಡವ್ರ ಮನೆಗೆ ಈಗ ಇಂಥವ್ರು ಕರ್ಕೊಂಡು ಹೋಗಿ ಅವ್ರು ಆ ಬಡವ್ರು ಕರ್ಕೊಂಡು ಹೋದ್ರೆ ಅಪ್ಪ ಎಂಥ ಸೀರೆ ಉಟ್ಕೊಳ್ತಾರಪ್ಪ, ಇವ್ರು ತಿಂತ ಇರ್ತಾರ. ಅದಕ್ಕೆ ಯಾವಾಗ ಕಂತ್ರಿ ನಾಯಿ ಆಸೆ ಒಟ್ಟಿಗೆ ಸೇರ್ಕೊಂಡು ಬಡವ್ರನ್ನೇ ಕರ್ಕೊಂಡು ಆಸೆ ಆಸೆನೇ ಕರ್ಕೊಂಡು ನಮಗೆ ಮರ್ಯಾದೆ ಬರುತ್ತೆ. ಏನು ನಾನು ಹುಡುಗರು ಹಾಕ್ಕೊಂತಿದ್ರೆ ದಾವಣಿ ಹಾಕ್ಕೊಂಡಿರ್ತಾರೆ, ಕುಪ್ಪೆ ಬರ ಹಾಕ್ಕೊಂಡು ಅವ್ರಿಗೆ ಅವರು ಎಪ್ಪತ್ತು ಕುಪ್ಪೆ ಎಪ್ಪ ವಾಸನೆ ಬರ್ತಾ ಇದೆ. ಹೌದು ಸಂಜೆತಲ್ಲಿ ಏನಾದ್ರು ಬಂದುಬಿಟ್ರೆ ಕುಂಕುಮ ಹೇಳೋದಲ್ಲ, ನನ್ನ ಹೊಟ್ಟೆ ಹೇಳ್ತಾರೆ ಹೇಳ್ಕೊಡ್ತೀನಿ ಗೊತ್ತಾ. ಒಂದೊಂದು 50 ಗ್ರಾಮ್ ಗುಡ್ಡೆ ಹಾಕಿರ್ತಾರೆ, ಅದ್ರ ಮೇಲೆ ಒಳ್ಳೆ ಕೂತಾರೆ, ನೊಣ ಕೂತಾರೆ. ನಾನು ಅಲ್ಲಿ ಕೂತ್ಕೊಂಡು ತಿಂತೀನಿ, ತಿನ್ನು ಅಂತೀನಿ. ಹಂಗಪ್ಪ ಅಂತೀನಿ, ಅದು ನೋಡ್ಕೊಂಡು ಅದು ತಿನ್ನೋಕ್ಕಾಗಲ್ಲ, ಅದು ನೋಡಿದ್ರೆ ಅದು ತಿನ್ನೋಕ್ಕಾಗಲ್ಲ. ಮಿಂಟ್ ಪಾಯಕ ಏನಿರ್ತಾರೆ ಭಾವನೆ ಇಟ್ಕೊಂಡು ತಿನ್ಬೋದು. ಅದು ಸಾಧನೆ, ಅದು ಧ್ಯಾನ. ನಮ್ಮ ಆಧ್ಯಾತ್ಮಕ ಎಲ್ಲ ಸ್ವಲ್ಪ ಅಭ್ಯಾಸ ಮಾಡ್ತಾ ಇದ್ವಿ. ಅಂದರೆ ಅಂಥ ಜಾಗ ಕರ್ಕೊಂಡು ಹೋಗಲ್ಲ. ಈಗ ನಿಮ್ಮ ಮೇಲೆ ಕರ್ಕೊಂಡು ಹೋಗ್ಬಿಟ್ರೆ ಅದು ಉದ್ಯೋಗ ಇರ್ತಾರಲ್ಲ, ಕೂತು ಅದೇ ಮನೆ ಕೂತ್ಕೊಂಡು ಯಪ್ಪ ಆಧ್ಯಾತ್ಮಿಕ ಆ ಥರ ಇಲ್ಲ. ಇನ್ನು ಮುಂದೆ ಮಾಡಿಸ್ಬೇಕು, ಅವನನ್ನ ಸೆಟ್ ಆಗೋಕ್ಕೆ ನಾವು ಸೆಟ್ ಮಾಡ್ಕೊಂಡು ಅಲ್ಲ. ಇನ್ನು ಮುಂದೆ ಆ ಥರದೆಲ್ಲ ಒಂದು ಟ್ರೈನಿಂಗ್ ಆಗುತ್ತೆ. ಅವನು ಅವಳವರು ಅವನು ಕೂತ್ಕೊಂಡ ಅದು ಬಿದ್ದರೆ ಕಟ್ಟಿ ಹಾಕೊಂಡು ಹೊರಡ್ತಾರೆ. ಅಲ್ಲ ನಾನೇ ಕೂತ್ಕೊಡ್ತೀನಿ ನೋಡಿದ್ರೆ ಹೇಳ್ತಾರೆ, ನಾವು ಮಾತಾಡಿ ಏನು ಒಕ್ಕಳ ಕಷ್ಟ ಒಟ್ಟ ಕಷ್ಟ ನಿಮಗೆ ತುಂಬ ಕೂತ್ಕೊಂಡು ಎಲ್ಲ ಹೋಗ್ತಾರೆ. ನೋಡು ಒಕ್ಕಳಂಗಿದೆ ಕಾಲೇಜಿದೆ, ಅವಾಗ ಮಾತಾಡ್ತೀವಿ ರೈತರಿಗೆ ಮುಗಿಸ್ಬೇಕು. ಶ್ರೀಮಂತರು ಒಂಥರ 5 ಸ್ಟಾರ್ ಹೋಗ್ತಾನೆ ಹೋಗುತ್ತೆ. ತಿರುಪತಿಗೆ ಅದೇ 50,000, ಕೆಳಗಡೆ ಮಾಡೋದು ಅದೇ 5,000. ಪೂಜೆ ಒಂದೇ ಅಲ್ಲ. ಹೊರಗಡೆ ಒಟ್ಟು ಇಡ್ಲಿ ತಿಂದು ಎಷ್ಟು ಗಂಟೆ ಆಗುತ್ತೆ ಗೊತ್ತಾ? ಅದೇ 5 ಸ್ಟಾರ್ ಹೋದ್ರು ಇಡ್ಲಿನೇ ನಿಮ್ಮಂತ ಆ ಕೋಪೆ ಆ ಕೆಂಪಟ್ಟೆ ಅದು 75 ರೂಪಾಯಿ ಕೊಟ್ಬಿಡ್ತಾರೆ. ಅದೇ 400 ಬರುತ್ತೆ. ಬಡವರಿಗೆ 50,000 ಹೋಗ್ಬಿಟ್ರೆ ಶ್ರದ್ಧೆಯಿಂದ ಕಾಸು ಮಾಡ್ಕೊಳ್ತಾರೆ. ಯಾರೋ ದೊಡ್ಡ ಗುರುಗಳು, ಯಾರೋ ದೊಡ್ಡ ಶ್ರೀಮಂತರು ನಮ್ಮಂಥ ಬಡವರು ಓದ್ಕೊಂಡು ಬಂದಿರಲ್ಲ ಅಂತೇಳಿ ಎಲ್ಲೋದು ನಮ್ಮ ಒಟ್ಟಿಗೆ ಬರುತ್ತೆ. ಚೆನ್ನಾಗಿ ಇಡ್ಲಿ ಮಾಡ್ಕೊಡ್ತಾರೆ, ರೊಟ್ಟಿ ಮಾಡಿ 5 ಸ್ಟಾರ್ ಹೋಟ್ಲು ಹೋಗ್ತಾರೆ. ನಮ್ಗೇನಂತಾರೆ ಅವ್ರಿಗೆ ಇರ್ತಾರ ಸುಮ್ಮನೆ ಅಪ್ಲೈ ಮಾಡಲು ಅಷ್ಟೇ ಗೊತ್ತು. ಬಂದು ಓದ್ಲು ಒಬ್ಬರು ಸಾಕು ಚೆನ್ನಾಗಿದೆಯಾ ಹೆಂಗೆ ಮಾಡ್ಕೊತಾರೆ ಮತ್ತೆ ಪರಿಸ್ಥಿತಿ. ಬಡವರು ಶ್ರೀಮಂತರ ದೇವಸ್ಥಾನಕ್ಕೆ ಏನೋ ಪ್ರಪಂಚದಲ್ಲಿ ಹಿಂದಿನಗಳಿಂದ ಬಂದು ಅನ್ನೋದು ಆನಂದ ಆಗುತ್ತೆ. ಮಸಾಲೆ ಚೆನ್ನಾಗಿ ಮಾಡೇ ತುಪ್ಪ ಹಾಕಿ ಪದ್ಯ ಮಾಡೇ ಅಂತ ಶ್ರದ್ಧೆಯಿಂದ ಮಾಡ್ತಾರೆ. 5 ಸ್ಟಾರ್ ಹೋದರೆ ಶ್ರದ್ಧೆ ಮಾಡಲ್ಲ. ನನ್ನ ಮಕ್ಕಳು ಬಡ ಮುಂತಾರೆ, ಅವ್ರು ದುಡ್ಡು ಬೇಕು, ಅವ್ರು ಕೊಟ್ಟೆ ತಿನ್ನಬೇಕು, ನಾವು ಆಚೆಗೆ ಬರಬೇಕು. ನಾನು ಎಲ್ಲದರ ಕರ್ಕೊಂಡು ಒಳ್ಳೆ ಬಡವರು ಆಧ್ಯಾತ್ಮಿಕ ಅನುಭವ ಆಗಿದೆ. ನೀವು ದೊಡ್ಡ ದೊಡ್ಡ ಹೋಟೆಲ್ಗಳೆಲ್ಲ ಗುಡಿಸಿರ್ತಾರೆ, ಹೋಗ್ಕೊಂಡು ಬರ್ತೀವಿ.
ಅವನೇ ಆಗಾಗ್ಗೆ ಬರ್ತಾನೆ ಬರ್ತಾರೆ ಇನ್ನು 10 ರೂಪಾಯಿ ಬಿಟ್ಕೊಡ್ತಾರೆ ನನಗೆ ಅವ್ರು ನನಗೆ 10 ರೂಪಾಯಿ ತಾಂಬೂಲ ಇಟ್ಕೊಡ್ತಾರೆ ನನ್ನ ಶ್ರೀಮಂತ ತಾಂಬೂಲ ಇಟ್ಕೊಡ್ತಾರೆ ಮೊದಲೇ ದನದ ಈಗ ನಾಯಿ ಹೋಗ್ತಾರೆ ಮುಂಚೆ ನಾವು ನಾಯಿ ಹೋಗ್ತೇನೆ ನಾನು ಸ್ವಲ್ಪ ದಿವಸ ಆ ನಾಯಿ ತಾವು ಪ್ರತಿಯೊಂದು ಕೊಟ್ಟು ಆಮೇಲೆ ನಾಯಿ ಅಭ್ಯಾಸ ಆಗುತ್ತೆ ಅವು ಯಾವ ನಾಯಿ ಒಳ್ಳೆ ಅಲ್ಲ ಅದೇ ಮಗುನ ಮಗು ಮೂಗು ನೆಕ್ಕಂತೂ ಮಾಡ್ತಾರೆ ಕಿವಿ ಕಟ್ಟಂತೂ ಮಾಡ್ತಾರೆ ಮಗುನ ಎತ್ತಿಲ್ಲ ಅದೇ ಮಾಡಿ ಮಗು ರೂಢಿ ಮಾಡ್ಕೊಳ್ಬಾ ಅದೇ ನಾ ಪ್ರಾಣಿಗಳು ಮಗು ರೂಢಿ ಮಾಡ್ತಾರೆ ಅದೇನೋ ಸಮಾಚಾರ ಕಾರ್ಯಗಳೆಲ್ಲ ಬಿದ್ದಾಗ ಆ ವಾಂತಿ ಆದ ತಕ್ಷಣ ನಂದು ರಾಯಣ್ಣ ಹಾಕ್ಕೊಬಾರ್ದು ಒಮ್ಮೆಲ್ಲ ಈ ನಾಟ್ಯ ಅಂತ ತೆಗೆದಾಕ್ಬಿಟ್ರೆ ಮಾಡ್ತಾರೆ ಆ ಊಟ ಮಾಡುವಾಗ ಬಾಯ್ಕಾಡೆ ಕಸ್ಕೊಟ್ಟು ತಿಂದಿರ್ಬೇಕು ಚೆನ್ನಾಗಿ ಕಸ್ಕೊಂಡು ತಿನ್ಬೇಕು ನಾವು ಹೇಳ್ತಾ ನಾವು ಆಟ ಮಾಡ್ತೇವೆ ವಾಂತಿ ಮಾಡಿದ್ರೆ ನೀವೇನೂ ಆಗಲ್ಲ ಅದು ಎರಡು ಬೇರೆಯವ್ರು ವಾಂತಿ ಮಾಡೋದು ಯಾಕಂದ್ರೆ ನಿನ್ನ ಪಾಯ್ಕಾನೆ ನಿನಗೇನು ಅನ್ಸಲ್ಲ ಇನ್ನೊಬ್ರು ಪಾಯ್ಕಾನೆ ಅನ್ನೋದು ಯಾಕೆ ಅನ್ಸುತ್ತೆ ಅದೇ ನನ್ನ ಪಾಯ್ಕಾನೆ ಅಂತ ಯಾಕೆ ಅನ್ಕೊಬಾರ್ದು ಹೌದು ಅದನ್ನು ನೋಡಿದ್ರೆ ತಿನ್ನಕ್ಕಾಗಲ್ಲ ಅದು ನಂದು ಅಂದ್ಕೊಂಡೆ ತಿನ್ಬೋದು ಅದು ನೋಡ್ಬಿಟ್ಟು ಅನ್ನೊಂದು ತಿನ್ನಕ್ಕಾಗಲ್ಲ ನಂದು ಹೋದ್ರೆ ತಿನ್ಬೋದು ಒಂಥರ ನಮ್ದು ಹೇಗಿರುತ್ತೆ ಅಂತ ಪ್ರಜ್ಞೆ ಕೋಲಾರದಲ್ಲಿ ಮಾತಾಡ್ತಾ ಅದು ಬರೀ ಬೂದಿ ನೀರು ಇಟ್ಟು ಬೂದಿ ಆಗ್ತದೆ ಮಮ್ಮೇ ಮಾಡಿಸ್ಬಿಟ್ಟು ಬೂದಿ ನೀರು ಕೊಡುತ್ತೆ ಏನಾಗಿದೆ ನೀರು ಅದೊಂದು ಅವ್ರಿಗೆ ಏನೋ ಕಾಯಿಲೆ ಇತ್ತು ವಾಸನೆ ಬೂದಿ ನೀರು ನಾವು ಕೊಡ್ತಿದ್ವಿ ಮೈ ಕೊಟ್ಟಲ್ಲ ಆಗ್ತದೆ ನಾವು ಅವನ ರವೀಂದ್ರ ತಗೊಂಬಂದು ಕೊಡ್ತೇವೆ ನಾನು ಜ್ಯೂಸ್ ಅಂತ ಕುಡಿಯೋಕೆ ಹೋಗ್ತಾ ಇದ್ದೀನಿ ಮಾತಾಡ್ತೀನಿ ಏನು ಹಿಂಗೆ ಅಂತ ಬರ್ತಾರೆ ಜೇನುತುಪ್ಪ ರವೀಂದ್ರ ಬೇಡ ಏನೋ ಇದು ಅವನು ಜ್ಯೂಸ್ ಕೊಟ್ಟಲ್ಲ ಅದೇ ಥರ ಇದೆ ಕುಡಿತೀನಿ ಒಳಗಡೆ ಹೋಗ್ತಾ ಇಲ್ಲ ಇದೇ ಮೈ ನಾಳೆಗಾಲ ಅಂತ ಬರ್ತಾ ಇದ್ದಾರೆ ಜೇನುತುಪ್ಪ ಜೇನುತುಪ್ಪ ಕೊಡ್ತಾ ಇದ್ದೀವಿ ನಾವು ಜೇನುತುಪ್ಪ ಅಂತ ಹೇಳ್ಬೇಕು ಮಾಡಲ್ಲ ಆಮೇಲೆ ಆ ಜೇನುತುಪ್ಪನ ಹೆಂಗೆ ಯಾರ ಮಟ್ಟಕ್ಕೆ ಕಟ್ಟು ಹೋಗ್ಬೇಡಿ ನೀವು ಯಾರು ಹೋಗ್ಬೇಡಿ ಯಾರಮ್ಮ ಒಂದ್ಸಲ ಎಲ್ಲನೇ ಕೊಡ್ಬಿಟ್ಟು ಈ ಹಳೆ ಮನೆ ಇದ್ದಾಗ ಮಾತಾಡ್ತಾರೆ ಈ ಬಾಟ್ಲು ಈ ಸಗಡಕ್ತರಣ ಇರುತ್ತೆ ನೀರು ತಿಳ್ಕೊಂಡು ಕುಡಿದ್ರೆ ಎಲ್ಲ ಮನೆ ಎಣ್ಣೆ ಒಳಗಡೆ ನೀರದು ಎಣ್ಣೆ ಪಕ್ಕದ ಎಣ್ಣೆನೇ ಇರ್ತದೆ ಕೇಸರಿ ಬಾಟಲ್ಲಿ ಆ ನಿವಾಸ್ ಬಾಬು ಫ್ರೆಂಡ್ ಅವನು ಮದುವೆಗೆ ಹೋದಾಗ ಹೋಟೆಲಿಗೆ ಹೋದಾಗ ಕೇಸರಿ ಬಾಟಲ್ಲಿ ಜಿರ್ಲೆ ಇಲ್ಲ ಸಿಗ್ಲಿಲ್ಲ ಅರ್ಧ ತಿಂದಿದ್ದೀವಿ ನಿಮಗೆ ರೆಕ್ಕೆ ಅಲ್ಲ ಅದೇನೋ ನಾನು ಒಳ್ಳೆ ಜಿರ್ಲೆ ಬಂದಿಲ್ಲ ನೋಡಿ ಹೋದ ಹಾಗೆ ಬೇರೆ ಕೊಡ್ತೀನಿ ಅಂದ್ರೆ ಬೇರೆ ತರ್ತಾ ಇಲ್ಲ ಅದು ಒಂದೇ ಪಾತ್ರ ಅಲ್ವಾ ಅದು ಆಗತ್ತೆ ಬಿಟ್ಟಿದ್ದೀವಿ ಕಾಫಿ ಕೊಟ್ಟರೆ ಕುಡಿಯೋಕೆ ಆಗ್ತಾ ಇಲ್ಲ ಯಾಕೆ ಸಿಕ್ಕಾಪಟ್ಟೆ ಖಾರ ಆಗ್ತಾ ಇದೆ ಚಿಕ್ಕಮ್ಮ ಅಂತ ನಮ್ಮ ಚಿಕ್ಕಪ್ಪ ಕೇಳಿದ್ರು ನೀನೇನು ಹಾಕಿದ್ದೆ ಅಂತೇಳಿ ಅದು ಪಕ್ಕದಲ್ಲಿ ನೀವು ಇಟ್ಟಿದ್ದಾಳೆ ಕಾಫಿ ಪುಡಿ ಅದೇ ಕಾಫಿ ಪುಡಿ ಎಲ್ಲ ಕಡೆ ಅದೊಂದು ನೆಸರು ಪುಡಿ ಸಾಮಾನು ನೆಸರು ಪುಡಿ ಹಾಕ್ತಾರೆ ಇನ್ನೊಂದು ಥರ ಹೋದಾಗ ಕಾಫಿ ಕುಡಿದು ಬರೇ ಮೊಸರು ಗಡ್ಡೆಗಳು ಇದೇ ಚಿಕ್ಕಮ್ಮ ಇಲ್ಲಿ ಯಾವ್ದು ಹಾಕಿತ್ತು ಅಂತಾರೆ ಅದೇ ಪಕ್ಕದಲ್ಲಿ ಹಾಲು ಇಟ್ಟಿದ್ದು ಅದೇ ಹಾಲು ಹಾಕಣೆ ಮೊಸರು ಹೋಗ್ತದೆ ಆ ಮೊಸರು ಕಾಫಿ ಕೊಡ್ತೀನಿ ಬಡತನ ಹೇಗಿತ್ತು ಅಂದರೆ ಫಸ್ಟು ಸಾರು ಮಾಡಿಬಿಡೋದು ಆ ಸಾರನ್ನು ಹೊರಡ್ಕೊಳ್ಳೋದು ತುಂಬ್ತಾ ಇದ್ವಿ
ಆಮೇಲೆ ಅನ್ನ ಮಾಡ್ತೀವಿ. ಇಂಥ ಸಿಮೆಂಟ್ ನೆಲದ ಮೇಲೆ ನಾವು ಊಟ ಮಾಡಿದ್ವಿ, ಎಂಥ ಬಡತನ ಲೆಕ್ಕ ಹಾಕ್ತೀವಿ. ಸಿಮೆಂಟ್ ಮೇಲೆ ಅನ್ನ ಕರ್ಕೊಂಡು ಊಟ ಮಾಡಿದ್ವಿ, ಎಳೆಗೆ ತಲುಪೋ ಗತಿ ಇದೆ. ಆ ಅನುಭವ ಇದ್ದರೆ ನಾವು ಅದೆಲ್ಲ ಕಷ್ಟಪಟ್ಟ ಅನುಭವ ಇದ್ದರೆ ನಮಗೆ ಶ್ರೀಮಂತಿ ಅಂದ್ರೆ ಏನೋ ಒಂಥರ, ಬಡತನ ಅಂದ್ರೆ ಏನೋ ಒಂಥರ. ನಾವು ಎಲ್ಲದಕ್ಕೂ ರೆಡಿ ಇರ್ತೀವಿ. ಖಾರ ಮಣ್ಣು ತಿಂದಾಕ್ತೀವಿ, ಗೋಡೆ ಕೆರೆದು ಬಿಟ್ಕೊಂಡು. ಇದೆಲ್ಲ ಚರಂಡಿ ಆದಂಗೆ ಆಯ್ತು, ಪೈಪ್ ಇಡ್ಬೋದು, ದೊಡ್ಡ ಪೈಪ್ ಹಂಗೆ ಕೆರೆದು ಬಿಡೋದು. ಮಣ್ಣು ತಿಂತಿದ್ದ ಅವಾಗ ಏನು ಇರ್ಬಾರು. ಈ ಮನೇಲಿ ಬರೀ ಮಣ್ಣು. ಹಿಂದ್ಗಡೆ ಹೆಣ್ಮಕ್ಳು ಹೂವಿದ್ರೆ ಹೂ ಎಲ್ಲ ತಿಂದಾಕ್ತಿದ್ದೆ, ಹೊಸು ತಡೆಯಕ್ಕೆ ಆಗ್ತದೆ. ಏನು ಮಾಡ್ತೀವಿ? ಅಯ್ಯಪ್ಪ ಬರೋ ಬಾಳೆ ಮುರಿದ್ರೆ ಬಂದ್ಬಿಡ್ತೀವಿ. ಅಯ್ಯಪ್ಪ ಶಬ್ದ ರೂಪದಲ್ಲಿ ಅಸಹ್ಯ ಪಡ್ತಾರೆ. ನಾವು ನಿಮ್ಮ ಜೀವನದಲ್ಲಿ ಕಷ್ಟ ಬಿದ್ದರೆ ಏನಪ್ಪ ಏನು? ಒಂದು ಪಾಯಖಾನೆ ಇದೆ ಅಂತಾರೆ, ಅನ್ನನೇ ತಿನ್ನೋದು ಅಲ್ಲಿ ಹೋಗ್ಬಿಡ್ತಾರೆ. ಅದರಲ್ಲಿ ಅಭ್ಯಾಸ ಇಲ್ಲ, ಬರೀ ಪಾಯಖಾನೆ ನೋಡಿಲ್ಲ, ಆ ಶಬ್ದಕ್ಕೆ ಅಪ್ಪ ಆಕರಕ್ಕೆ ಬರ್ತೇವೆ. ಭಗವದ್ ಜೀವನದಲ್ಲಿ ಏನು ಕಷ್ಟ ಬಿದ್ದಿಲ್ಲ ಅಂತ ಅರ್ಥ ಅಲ್ವಾ? ತಂಗನ್ನ ತಿಂದಿರಬೇಕು, ಪಾಯಖಾನೆ ಮುದ್ದೆ ತಿಂದಿರಬೇಕು, ಯಾವ್ದಾದ್ರು ಕೆಟ್ಟ ನೀರನ್ನು ಕುಡಿದ್ರು, ಅದೆಲ್ಲ ಅನುಭವ ಇದ್ದರೆ ನನಗೆ ಊಟ ಮಾಡ್ಬೇಕು ಬೇಕಾದ್ರೆ ನೀವು ವಾಂತಿ ಮಾಡ್ತೀವಿ, ನಾನು ಆರಾಮಾಗಿ ಊಟ ಮಾಡ್ತೀನಿ. ಅಲ್ಲೇ ಆಗ್ಬೇಕಾದ್ರೆ ಮಗು ಬೇಬಿ ಆಗ್ಬಿಡು, ಆರಾಮಾಗಿ ಊಟ ಮಾಡ್ತೀನಿ. ಅದು ನಿಮ್ಮ ಧ್ಯಾನ ಮಾಡೋದು ನಿಮ್ಮ ಕೈಲಾಗುತ್ತೆ. ಒಂದ್ಸಲ ರಾಮಕೃಷ್ಣ ಪರಮಹಂಸರು ನನ್ನ ಅಂತರಂಗ ಶಕ್ತಿ ಹೇಗಿದೆ ಪರೀಕ್ಷೆ ಮಾಡೋಕ್ಕೋಸ್ಕರ ರೆಸಾರ್ಟ್ಗೆ ಹೋಗ್ಬಿಟ್ಟು ಕ್ಲೀನಾಗಿ ತೊಳೆದು ತಮ್ಮ ಕೂದಲು ತೊಳಿತಾ ಇದ್ರು. ಅವ್ರು ಏನೂ ಆಗ್ತಾ ಇಲ್ಲ. ಆಹಾ ನಾನು ಸರಿಯಾಗಿದ್ದಾರಪ್ಪ ಅಂತ ಹೇಳ್ತಾರೆ ರಾಮಕೃಷ್ಣ ಪರಮಹಂಸರು. ಅಷ್ಟಲ್ಲ, ಅವ್ರ ಪಾಯಖಾನೆ ಅವರೇ ನೋಡಲ್ಲ, ಬಗ್ಗೆ ಅವ್ರು ಬೇದಿ ಆಗಿರ್ತಾರೆ, ಹೋಗಿರ್ತಾರೆ ಗೊತ್ತಿರಲ್ಲ, ಸಮಸ್ಯೆಗಲ್ಲ. ಅವ್ರ ಪಾಯಖಾನೆ ಹೋದಾಗ ಡಾಕ್ಟ್ರ್ ಕೇಳ್ತಾರೆ ಯಾವ ಥರ ಓದಿದೆ ಇರುತ್ತೆ, ಕೆಳಗಡೆ ನೋಡೋಕ್ಕಾಗ ಬೇಜಾರು. ನಾನು ಕೇಳ್ತಾರೆ ಡಾಕ್ಟ್ರು, ಒಂಥರ ಬಿಸ್ಕಟ್ ಥರ ಒಂಥರ ಹೈವೇಗಳ ಪಾಯಸ ಥರ ಹೋಗಿದ್ದೆ ಇರಬೇಕು. ಇನ್ನೊಂದ್ಸಲ ನೋಡಿದ್ರೆ ಒಳ್ಳೆ ಚಕ್ಲಿ ಕಟ್ ಕಟ್ ಅವಾಗ ಕರೆಕ್ಟಾಗಿ ಮೆಡಿಸಿನ್ ಕೊಡ್ತಾರೆ ನಮ್ಗೆ. ಅವಾಗ ನಮ್ಗೆ ಕರೆಕ್ಟಾಗಿ ಮೆಡಿಸಿನ್ ಅದು ಅಲ್ಲಿ ಹೊರಗಡೆ ಏನಿದೆ ಅದನ್ನೇ ನೋಡೋಕ್ಕೆ ಹೋಗಲ್ಲ. ಅದು ಏನೋ ಬ್ಲಡ್ ಹೋಗುತ್ತಾ ಅಂತಾರೆ, ನಾನು ನೋಡಲಿಲ್ಲ ಅಂತಾರೆ. ಏನು ಈ ಪಾಯಖಾನೆ ಒಳಗೆ ರಕ್ತ ಹೋಗುತ್ತಾ ಅಂತ ಕೇಳ್ತಾರೆ, ಆಮ ಹೋಗುತ್ತಾ ಅಂತ ಕೇಳ್ತಾರೆ, ಕಪಾಲ್ ಕೆಲವು ಬಗ್ಗೆ ನೋಡೋದೇ ಇಲ್ಲ, ಸುಮ್ಮನೆ ಹೋಗ್ತಾರೆ ತಗೊಂಬೋದು. ಆ ಪಾಯಖಾನೆ ಒಳಗೆ ವ್ಯತ್ಯಾಸ ಆದಾಗ, ಕಾಯಿಲೆ ವ್ಯತ್ಯಾಸ ಆದಾಗ ಅದು ನಾವು ಹೇಳಬೇಕು. ಯಾಕೆ ಮೊನ್ನೆಲ್ಲ ಹೇಳಪ್ಪ ಮೋಸನ ಆಯ್ತು ಡಾಕ್ಟ್ರು ಕಟ್ಟ, ಅಯ್ಯೋ ಬಿಸ್ಕತ್ ಕಡೆ ಇನ್ನೂ ಹೋಗುತ್ತೆ, ನೀರು ಹಾಕೋದು ಹೋಗಲ್ಲ, ಆ ಥರ ಅಂತ ಇರುತ್ತೆ ಅಂತೀವಿ. ಅವಾಗ ಕರೆಕ್ಟಾಗಿ ಮೆಡಿಸಿನ್ ಕೊಡ್ತಾರೆ. ಅದು ಹೇಳ್ಕೊಳಕ್ಕೆ ಹಾಕ್ತೇವೆ ಕೆಲವ್ರಿಗೆ. ಕೆಲವು ಕೆಳಗಡೆ ಗುಳ್ಳೆ ಕಡೆ ಎಲ್ಲ ಆಗ್ಬಿಟ್ಟು ಬಾಕಿದೆಲ್ಲ ತೋರಿಸ್ತಾರೆ, ಅದನ್ನು ತೋರ್ಸೋಕೆ ಹೋಗಲ್ಲ, ಎಲ್ಲ ಸರಿಯಾಗಿದೆ ಅಂದ್ಬಿಡ್ತಾರೆ. ಅದು ಕರ್ಕೊಂಡು ಗಾಯ ಮಾಡ್ಕೊಳ್ತಾರೆ. ನಾನು ಹುಚ್ಚ ಅಂತ ಹೇಳ್ಕೊಂಡು ನಮ್ಮನ್ನು ಭಯಂಗಿಲ್ಲ. ಮತ್ತೆ ಹೇಳ್ಬಿಡ್ತಾನೆ ನಾವು ಹುಚ್ಚ ಅಡ್ಡ ಅಂತೀನಿ, ಬೈಬರಿ ಅಂತೀನಿ. ಯಾಕ ಬೈತಾ ಮತ್ತೆ ನಾನು ಹುಚ್ಚ ಅಂತ ಹೇಳ್ಕೊಂಡಿಲ್ವಾ? ಮೊದಲು ಅಸಹ್ಯ ಕೆಟ್ಟಾಕ್ಬೇಕು ಅವ್ರಿಗೆ. ಹೌದು ಬೇಕು ಅಂತ ನಮಗೆ ರವಿಗೆ ಹೆಂಗೆ ಗೊತ್ತಾ, ಒಂದ್ಸಲ ವಾಂತಿ ಆಯಿತು ಅಂದ್ರೆ ರವಿ ಪೇಷಂಟ್ ಬಟ್ಟೆ ಹಿಡಿದ್ಬಿಡೋದು. ಅವನು ಏನೂ ಆಗಿಲ್ಲ, ಅವ್ನು ಎಲ್ಲ ಈ ಜ್ಞಾನಪಾಠ ವಾಕರಿಕೆ ಅಸಹ್ಯ ನಮ್ಮ ಭಕ್ತರಿಗೆಲ್ಲ ಕಿತ್ತಾಕ್ತೀವಿ. ನಮ್ಮ ದಿವಾಕರ ಯಾರು ವಾಂತಿ ಬಿಟ್ಟಿದ್ರೆ ಕೈ ಇಟ್ಬಿಡ್ತಾರೆ, ಯಾಕೆ ಆಡ್ತಾರೆ. ನಮ್ಮ ಭಕ್ತರನ್ನ ಹೇಗೆ ತಯಾರು ಮಾಡೋದು ಅಂದರೆ, ಬೇಕಾದ್ರೆ ನಾನೇ ಚಿಕ್ಕ ತೊಳಿತೀನಿ ಅಂತಾರೆ, ಬೇಡಪ್ಪ ಅಂತೀನಿ. ಪಾಯ್ಕಾನೆ ಎತ್ತಾಕ್ತೀನಿ ಬೇಡಪ್ಪ ಅಂತೀನಿ. ವಾಂತಿ ಮಾಡಿದ್ರೆ ಕೈ ಹಿಡಿದ್ರೆ ಅಂತಾರೆ. ನಾವು ಆ ಮಟ್ಟಕ್ಕೆ ತರಬೇಕಾದ್ರೆ ನಾವು ಎಷ್ಟು ಸಾಧನೆ ಮಾಡಿರಲಿಲ್ಲ. ಇದೆಲ್ಲ ಗುರುಗಳು ಕೊಡೋದು. ಅದಕ್ಕೆ ಗುರುಕುಲ ಆಶ್ರಮ ಅಂತ ಪ್ರತಿಯೊಂದರಲ್ಲೂ ಅದು ಸ್ಥೈರ್ಯವನ್ನು ತುಂಬ್ತಾರೆ. ವಿಚಾರದ ಆವರಣ ತಗೊಂಡ ಆತ್ಮಸ್ಥೈರ್ಯ ಸ್ಥಿರಪಡಿಸ್ತಾರೆ ಗುರು. ಈಗ ಬೆಳಗುರ ಆಂಜನೇಯ ಇದ್ದಾರಲ್ಲ, ಒಂದ್ಸಲ ಉಗ್ರ ಅಂದ್ರೆ ಕೈ ಇಟ್ಟಿರ್ತಾರೆ, ಭಕ್ ಕಟ್ಟೋದ್ರೆ ಅಲ್ಲಿ ಎಂದಿರುವುದು, ಭಕ್ ಕಟ್ಟು ಹೊರಗಡೆ ಹಾಕ್ಕೊಂಡ್ಬಿಡ್ತಾರೆ. ಆ ಥರ ದಾರಿ ತರ್ತಾರೆ ಬೆಳಗುರ ಆಂಜನೇಯ. ಏನು ಎರಡಕ್ಕೆ ನೀನೇನು ಅಂತ ಬರ್ತಾರೆ, ಪಾಯ್ಕಾನೆಗೆ ಹೋಗ್ತೀವಿ. ಅವ್ರು ಹೆಣ್ಮಕ್ಳು ಬರ್ತಾರೆ ನೋಡು, ಎರಡಕ್ಕೆ ತುಂಬ ಇರ್ತಾರೆ, ಊದಾದ್ರೆ ಗಡ್ಡೆ ಇರ್ತಾರೆ, ಅವರು ರೆಡಿ ಇರ್ತಾರೆ, ಭಕ್ ಕಟ್ಟೋದು ಇಷ್ಟು ತಪ್ಪ ಬಿಡ್ತಾರೆ, ಹಕಾರ ತಂಬಿಡ್ತಾರೆ. ಅದು ಅವ್ರ ಸ್ವಭಾವ ಆಸಕ್ತಿ ಅಂತದೇನು ವ್ಯವಸಾಯ ಇದೆ, ವ್ಯವಸಾಯ ಇದು ಬೆಳಗುರ ಆಂಜನೇಯ.
ನಾನು ಒಂದು ಕಾಪಿ ಕೊಟ್ಟರೆ ಸ್ವಲ್ಪ ತಡವಾಡಿಸ್ತಾರೆ. ಒಂದು 4 ದಿವಸ ಕಾಪಿ ಕೊಡೋದು ಅದೇ ರೂಢಿ ಆಗ್ಬಿಡುತ್ತೆ. ಒಂದು 4 ದಿವಸ ಎಲ್ಲ ಹೊರಡೋದು ಕುಡಿ ಜಾತ ಮಧ್ಯಾಹ್ನ ಬೇರೆ ಅದೇ ಅಭ್ಯಾಸ ಆಗುತ್ತೆ. ಸಂಪ್ರದಾಯ ಒಂದು 2 ದಿವಸ ನಾಚಿಕೆ ಆಗುತ್ತೆ. ನಾನು ಯಾವತ್ತೂ ಕಾಪಿ ಕುಡಿದು ಬಿಡೋಲ್ಲ, ಕುಡಿದು ಬಿಡೋಲ್ಲ, ಪ್ಲೇನ್ ಆಗುತ್ತೆ. ಒಂದು 4 ದಿವಸ ಕೊಡೋದು ಅದೇ ಅಭ್ಯಾಸ ಆಗುತ್ತೆ. ಅದೇ ನಾನು ಎರಡಕ್ಕೆ ಹೋಗ್ಯಾರ ಅವ್ರ ಥರ. ಈ ಕೆಲವ್ರು ಏನು ಮಾಡ್ತಾರೆ, ನನ್ನ ಎರಡಕ್ಕೆ ಆ ಕಡೆ ಇದನ್ನೇ ಕುಡ್ದಾಕ್ಬಿಡ್ತಾರೆ. ಗೊತ್ತಾಗ್ತದಂದು ಏನು ನಮ್ಮಲ್ಲಿ ಶಕ್ತಿ ಇವೆಲ್ಲ ಬರ್ತದೆ ನಮ್ಗೆ ಗೊತ್ತಾಗಲ್ಲ. ಅಲ್ಲೇ ನೋಡ್ಬಿಡ್ತಾರೆ ಕೊಡಿಬಿಡ್ತಾರೆ. ಅದೇ ಹೋಗಿ ಮಾಡೋದು ಮಾಡಕ್ಕೊಳ್ಬ. ನಾಳೆ ಮಗು ಬಟ್ಟೆ ಎತ್ತಾಕ್ಬೇಕು. ಅವಾಗ ನಾವು ಅವಾಗ ತಾಯಿಗಳಿಗೆ ಅದೆಲ್ಲ ಯಾಕೆ ಮಕ್ಕಳಲ್ಲಿ ಅಭ್ಯಾಸ ಮಾಡ್ತಾರೆ. ವಯಸ್ಸಾದ್ರು ವಾಸನೆ ಮಾಡಿದಾಗ ಬೇಜಾರು ಅವ್ರಿಗೇನು ಅನ್ಸಲ್ಲ. ಮಕ್ಕಳು ಮಾಡಿರ್ತದೆ ಅದು ಅಭ್ಯಾಸ ಮಾಡ್ತಾರೆ. ಏನು ಮಾಡಿ ನಮ್ಮದು ವಿದ್ಯಾರಪ್ಪ ಏನಿಲ್ಲ ಎಲ್ಲ ಚೆನ್ನಾಗಿರುತ್ತೆ. ಒಂದೊಂದು ಕಟ್ಟಿರ್ತಾರೆ, ನಿದ್ದೆ ಮಾಡ್ತಾರೆ. ಬೆಳಗ್ಗೆ ಆಗ್ತದೆ ಇದ್ದಿಲ್ಲ ಅಪಾಯಗಳು ಬೇಜಾರ ಆಗ್ಬಿಡ್ತಾರೆ. ನಾನು ಎಷ್ಟು ಬಿಟ್ಟು ಸೌದೆ ಯೋಚನೆ ಮಾಡ್ಕೊಳ್ತೆ. ಇಲ್ಲೊಂದು ಗುಡ್ಡ ಇಲ್ಲೊಂದು ಗುಡ್ಡ ಅಯ್ಯೋ ಅದ್ರ ಕಡೆ ಗಮನ. ನಾನು ನೋಡೋ ಮತ್ತೆ ಎಷ್ಟು ಲಕ್ಷಣವಾಗಿತ್ತು. ಇಲ್ಲೊಂದು ಗುಡ್ಡ ಇಲ್ಲೊಂದು ಗುಡ್ಡ ಇಲ್ಲೊಂದು ಗುಡ್ಡ ಇಲ್ಲೊಂದು ಗುಡ್ಡ ರಾಮ ರಾಮ. ಮತ್ತು ನೀರು ಅಂದರೆ ಭಾಳ ಭಯ ಬಿಟ್ಟು ಮತ್ತು ನೀರಲ್ಲಿ ಮುಳುಗಿರುತ್ತೆ ನಿಮ್ಮನ್ನು. ಒಂದು 4 ಸತಿ ನೀರಲ್ಲಿ ಮುಳುಗಲ್ಲ, ನೀರು ಭಯ ಬೀಳಲ್ಲ. ನಾನು ಹೋದರೆ ಸ್ನಾನ ಮಾಡಬಲ್ಲೆ ಅನ್ನೋ ಆತ್ಮವಿಶ್ವಾಸ ಬರುತ್ತೆ. ಅವರು ನದಿವರೆಗೆ 1000 ಜನ ಸ್ನಾನ ಮಾಡ್ತಾರೆ. ಅದೇ ನಮ್ಗೆ ನಾಚಿಕೆ ಆಗಲ್ಲ. ಅದೇ ಒಬ್ಬರೇ ಸ್ನಾನ ಮಾಡ್ಕೊಂಡು ಯಾಕೆ ನಾಚಿಕೆ ಆಗುತ್ತೆ? ಇಲ್ಲ ಕಾಟ ಬಿಟ್ಟು ಒಬ್ಬರೇ ಇದ್ರೆ ನಾಚಿಕೆ ಆಗುತ್ತೆ ಮಳೆಗೆ. ಅದೇ ನದಿ ಒಳಗೆ ಯಾಕೆ ನಾಚಿಕೆ ಆಗಲ್ಲ? ಏನೋ ಕಾಚ ಹಾಕೋ 1000 ಕಾಚ ಹಾಕೋ ನಾಚಿಕೆ ಆಗಲ್ಲ. ಯಾಕೆ? ಅದೇ ಮಳೆ ಒಳಗೆ ಒಬ್ಬರು ಬಂದರೆ ಕಾಟ ತಕ್ಷಣ ಪಾಠ ಹೊರಗೆ ಬರ್ತಾರೆ. ಬಂದವರು ಕಾಫಿ ಕೊಡ್ತಾರೆ.